ಎಲ್ರಿಗೂ ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬವನ್ನು ಕ್ರಿಯಾತ್ಮಕವಾಗಿ ಮತ್ತು ಸೃಜನಾತ್ಮಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಸಂಬಂಧ ಇರ್ತಕ್ಕಂಥ ಸುತ್ತಲೆಯ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ, ಕಲಿಕಾ ಹಬ್ಬ ಕ್ಲಸ್ಟರ್ ಮಟ್ಟದ ಒಂದು ಕಲಿಕಾ ಹಬ್ಬವನ್ನು 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಚಟುವಟಿಕೆಗಳ ಬಲವರ್ಧನೆಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳು 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಆಗಿರ್ತಾರೆ ಅಂತಕ್ಕಂಥದ್ದು. ಇನ್ನು ಕಲಿಕಾ ಹಬ್ಬದ ಆಯೋಜನೆಯ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ, ಪರಸ್ಪರ ಕಲಿಕಾ ಅಭ್ಯಾಸಗಳನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಮತ್ತು ಪರಸ್ಪರ ಹಂಚಿಕೊಳ್ಳಲು ಒಂದು ಉತ್ತಮ ಅವಕಾಶವನ್ನು ಇದು ಒದಗಿಸಿಕೊಡುತ್ತೆ. ಜೊತೆಗೆ ಮನೋಜನ್ಯ, ಭಾವನಾತ್ಮಕ ಮತ್ತು ದೈಹಿಕವಾದ ಕೌಶಲ್ಯವನ್ನು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. 1ರಿಂದ 5ನೇ ತರಗತಿ ಮಕ್ಕಳನ್ನು ವಿವಿಧ ಕಲಿಕಾ ಆಟಗಳಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಮಕ್ಕಳಲ್ಲಿ ಒಂದು ಧನಾತ್ಮಕ ಭಾವನೆಯನ್ನು ಮೂಡಿಸೋದಕ್ಕೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಕಲಿಕಾ ಹಬ್ಬದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನೋದಕ್ಕೆ ಕೆಳಗಡೆ ಚಟುವಟಿಕೆಗಳ ಪಟ್ಟಿಯನ್ನು ನೀಡ್ತಾ ಹೋಗಲಾಗಿದೆ. ಕ್ರಮ ಸಂಖ್ಯೆ 1ರಿಂದ 4ನೇವರೆಗಿನ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ಹಮ್ಮಿಕೊಳ್ತಕ್ಕಂಥದ್ದು. ಸಂಖ್ಯೆ 5ರಿಂದ 11ರವರೆಗೆ ನೀಡಿರುವ ಚಟುವಟಿಕೆಗಳಲ್ಲಿ ಯಾವುದಾದರೂ 3 ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು. ಕ್ರಮ ಸಂಖ್ಯೆ 1ರಿಂದ 4ರವರೆಗೆ ಕಡ್ಡಾಯವಾಗಿ ಅಂತ ಹೇಳಲಾಗಿದೆ. ಇಲ್ಲಿ ಒಂದು ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧದ ವಲಯದ ಚಟುವಟಿಕೆಗಳೇನಿದೆ, ಇದನ್ನು ಕಡ್ಡಾಯವಾಗಿ ಕಂಪಲ್ಸರಿ ಅನುಷ್ಠಾನವನ್ನು ಮಾಡಬೇಕಾಗುತ್ತೆ. ಶಿಕ್ಷಕರು ಮತ್ತು ಮಕ್ಕಳ ಸಹಾಯದೊಂದಿಗೆ ಕಥೆಗಳನ್ನು ಬರೆಯುವುದು, ಪೋಷಕರು ಮತ್ತು ಮಕ್ಕಳ ಒಟ್ಟಿಗೆ ಸೇರಿ ಸಣ್ಣ ಕಥೆಗಳನ್ನು ಕಟ್ಟುವುದು, ಮೋಜಿನ ಆಟಗಳನ್ನು ರೂಪಿಸುವುದು ಇತ್ಯಾದಿ. ಈ ಬಗ್ಗೆ ಪೋಷಕರೊಂದಿಗೆ ಪೂರ್ವಭಾವಿಯಾಗಿ ಸಮಾಲೋಚಿಸಿ ಕಾರ್ಯಪ್ರವೃತ್ತರಾಗುವಂತೆ ನೋಡಿಕೊಳ್ತಕ್ಕಂಥದ್ದು. ಈ ವಲಯಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಇಬ್ಬರಿಗೂ ಕೂಡ ಒದಗಿಸಿಕೊಡ್ತಕ್ಕಂಥದ್ದು. ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಫ್ಲ್ಯಾಶ್ ಕಾರ್ಡ್, ಪೇಪರ್, ಪೆನ್ನು, ಪೆನ್ಸಿಲ್, ಬಣ್ಣ ಇತ್ಯಾದಿ ಬೇಕಾಗ್ತಾ ಹೋಗುತ್ತೆ. ಇನ್ನು 2ನೇದು ಕತೆ ಹೇಳ್ತಕ್ಕಂಥದ್ದು. ಇದು ಕೂಡ ಕಂಪಲ್ಸರಿ. ಮಕ್ಕಳು ಶಾಲಾ ಭಾಷೆಯಾದ ಕನ್ನಡ ಮತ್ತು ಇತರ ಪ್ರಾದೇಶಿಕ ಭಾಷೆಗಳಲ್ಲಿ ಮತ್ತು ತಮ್ಮ ಮಾತೃಭಾಷೆಯಲ್ಲಿ ಆಕರ್ಷಕವಾದ ಕಥೆಗಳನ್ನು ಹೇಳ್ತಕ್ಕಂಥದ್ದು. ನೈತಿಕ ಹಾಗೂ ಕಾಲ್ಪನಿಕ ಕಥೆಗಳನ್ನು ಸೃಜಿಸುವುದರಿಂದ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥದ್ದು. ಈ ಒಂದು ಚಟುವಟಿಕೆಯನ್ನು ಕಡ್ಡಾಯವಾಗಿ ಹಮ್ಮಿಕೊಳ್ತಕ್ಕಂಥದ್ದು. ಇನ್ನು 3ನೇ ಚಟುವಟಿಕೆ ಸಂತೋಷದಾಯಕ ಗಣಿತ ಅಂತಕ್ಕಂಥದ್ದು. ಇದನ್ನು ಕೂಡ ಕಡ್ಡಾಯವಾಗಿ ಹಮ್ಮಿಕೊಳ್ಬೇಕಾಗುತ್ತೆ. ಒಳಾಂಗಣ ಅಥವಾ ಹೊರಾಂಗಣ ವಸ್ತುಗಳ ಎಣಿಕೆ, ವಸ್ತುಗಳ ಸಂಖ್ಯೆಗಳ ಎಣಿಕೆ, ವಿವಿಧ ಮಾದರಿಗಳನ್ನು ಗುರುತಿಸುವಿಕೆ ಮತ್ತು ಸಮಸ್ಯೆ ಪರಿಹರಿಸುವಿಕೆಯೊಂದಿಗೆ ಸಂಖ್ಯಾಜ್ಞಾನದ ಆಟಗಳನ್ನು ಆಯೋಜನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು 4ನೇದು ಕೂಡ ಕಂಪಲ್ಸರಿ ಇದೆ, ಆರೋಗ್ಯ ಮತ್ತು ಪೌಷ್ಟಿಕಾಂಶ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ಆರೋಗ್ಯ ನಿರ್ವಹಣೆಗಾಗಿ ಉತ್ತಮ ಪೌಷ್ಟಿಕ ಆಹಾರದ ಅಗತ್ಯತೆ ಇದೆ. ಈ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಆಹಾರ ವಿಂಗಡಣೆ ಮತ್ತು ಪೌಷ್ಟಿಕಾಂಶದ ಮಹತ್ವವನ್ನು ಒಳಗೊಂಡ ಪೋಸ್ಟರ್ ತಯಾರಿಕೆ, ಮಾದರಿ ತಯಾರಿಕೆ, ಹಣ್ಣು, ತರಕಾರಿ, ಧಾನ್ಯಗಳಿಂದ ತಯಾರಿಸಿದ ರಂಗೋಲಿ ಅಥವಾ ಸಲಾಡ್ ತಯಾರಿಕೆಯಂಥ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮತ್ತು ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುವರು. ಮನೆಯಲ್ಲಿ ಸಿಗುವ ತರಕಾರಿಗಳಲ್ಲಿ ಕ್ರಿಯೇಟಿವ್ ಸ್ನ್ಯಾಕ್ಸ್ ಚಾಲೆಂಜ್, ಹಣ್ಣುಗಳು ಮತ್ತು ತರಕಾರಿಗಳನ್ನು ಪರೀಕ್ಷಿಸಲು ಭೂತಗನ್ನಡಿಯನ್ನು ಬಳಸುವುದು ಹಾಗೂ ಅವುಗಳ ನೋಟ, ಭಾವನೆ ಮತ್ತು ವಾಸನೆಯನ್ನು ವಿವರಿಸ್ತಕ್ಕಂಥದ್ದು. ಇವಿಷ್ಟು ಕೂಡ ಕಂಪಲ್ಸರಿ ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನು 5ರಿಂದ 11ರವರೆಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ 3 ಚಟುವಟಿಕೆಗಳನ್ನು ನಾವು ಆಯೋಜನೆಯನ್ನು ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಒಂದು ಛದ್ಮವೇಷ, 2ನೇದು ಕೈ ಬರಹ ಮತ್ತು ಕ್ಯಾಲಿಗ್ರಫಿ ಅಂತಕ್ಕಂಥದ್ದು, 7ನೇದು ಚಿತ್ರ ನೋಡಿ ವಿವರಿಸುವಂತಕ್ಕಂಥದ್ದು, 8ನೇದು ಟ್ರೆಷರ್ ಅಂಡ್ ಮೆಮೊರಿ ಪರೀಕ್ಷೆಯನ್ನು ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು, 9 ರಸಪ್ರಶ್ನೆ, 10 ಪಾತ್ರಾಭಿನಯ ಅಥವಾ ಅಭಿನಯ ಕೌಶಲ್ಯ, 11 ಗಟ್ಟಿಯಾಗಿ ಓದುವುದು. ಇಷ್ಟು ಚಟುವಟಿಕೆಗಳನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ಕ್ಲಸ್ಟರ್ ಹಂತದಲ್ಲಿ ಇದಕ್ಕೆ ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇದು ಕ್ಲಸ್ಟರ್ ಹಂತದಲ್ಲಿ ನಡೆತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ. ಅದರಲ್ಲಿ ಮೊದಲ 4 ಚಟುವಟಿಕೆಗಳು ಕಂಪಲ್ಸರಿ ಇರುತ್ತೆ. ಉಳಿದಂಥ 3 ಚಟುವಟಿಕೆಗಳನ್ನು ಸಂಬಂಧಪಟ್ಟಂಥ 5ರಿಂದ 11ರವರೆಗೆ ಇರ್ತಕ್ಕಂಥ ಚಟುವಟಿಕೆಗಳಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕಾಗಿರುತ್ತೆ ಅಂತಕ್ಕಂಥದ್ದು. ಇದರ ಸಂಪೂರ್ಣ ಅನುಷ್ಠಾನವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು CRP ಅವರು ಹೊಂದಿರ್ತಾರೆ ಕ್ಲಸ್ಟರ್ ಹಂತದಲ್ಲಿ ಅಂತಕ್ಕಂಥದ್ದು. ಈ ಕಲಿಕಾ ಮಟ್ಟದ ಮಾದರಿ ವೇಳಾಪಟ್ಟಿಯನ್ನು ಕೂಡ ನೀಡಲಾಗಿದೆ. 9ರಿಂದ 9:30ವರೆಗೆ ನೋಂದಣಿ ಮತ್ತು ಸ್ವಾಗತ ಕಾರ್ಯಕ್ರಮ ಆಗಬೇಕು.
9:30ರಿಂದ 10 ಗಂಟೆ ಒಳಗೆ ಕಾರ್ಯಕ್ರಮ ಉದ್ಘಾಟನೆಯಾಗಬೇಕು. 10ರಿಂದ 2:30ರವರೆಗೆ ವಲಯವಾರು ಚಟುವಟಿಕೆಗಳ ಆರಂಭ, ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡ್ತಕ್ಕಂಥದ್ದು. 10ರಿಂದ 2:30 ಚಟುವಟಿಕೆಗಳು ನಡೆಯುತ್ತೆ. 12:30ರಿಂದ 1:30 ಊಟದ ವಿರಾಮವನ್ನು ನೀಡಲಾಗುತ್ತೆ. 1:30ರಿಂದ 2:30ವರೆಗೆ ಮತ್ತೆ ಚಟುವಟಿಕೆಗಳು ಮುಂದುವರಿತವೆ. 2:30ರಿಂದ 3:30ರವರೆಗೆ ಚಟುವಟಿಕೆಗಳು ಮುಂದುವರಿತಾ ಹೋಗ್ತವೆ. 3:30ರಿಂದ 4 ಗಂಟೆವರೆಗೆ ಸೃಜನಾತ್ಮಕ ಚಟುವಟಿಕೆಗಳ ಪ್ರದರ್ಶನ ಪ್ರಕ್ರಿಯೆ ನಡೀತಾ ಹೋಗುತ್ತೆ. 4ರಿಂದ 4:30ಕ್ಕೆ ಬಹುಮಾನ ವಿತರಣೆಯೊಂದಿಗೆ ಸಮಾರೋಪ ಸಮಾರಂಭವನ್ನು ಮಾಡಲಾಗುತ್ತೆ ಅಂತಕ್ಕಂಥದ್ದು. ಸೊ ಕ್ಲಸ್ಟರ್ ಹಂತದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು ಈಗಿನಿಂದಲೇ ಮಕ್ಕಳಿಗೆ ಈ ಒಂದು ಸುತ್ತಲೆಯಲ್ಲಿರ್ತಕ್ಕಂಥ ಚಟುವಟಿಕೆಗಳಿಗೆ ಪೂರಕವಾಗಿ ಮಕ್ಕಳನ್ನು ಸಿದ್ಧಪಡಿಸಿದ್ದಲೇ ಆದಲ್ಲಿ ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬಹುಮಾನವನ್ನು ಕೂಡ ಸಂಬಂಧಪಟ್ಟಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ನೋಡಲ್ರವರು ಒದಗಿಸ್ಕೊಡ್ತಕ್ಕಂಥದ್ದು ಅಂತಕ್ಕಂಥ ಮಾಹಿತಿ ಕೂಡ ಸುತ್ತಲೆಯಲ್ಲಿ ಇರುವುದರಿಂದ ಮತ್ತು ಉಪಹಾರದ ವ್ಯವಸ್ಥೆಯೂ ಕೂಡ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಶಾಲೆಯಿಂದ ಮಕ್ಕಳು ಭಾಗವಹಿಸಿ FLN ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತಕ್ಕಂಥ ಒಂದು ಚಟುವಟಿಕೆಗಳ ಪ್ರೇರಣಾದಾಯಕ ಈ ಒಂದು FLN ಕಾರ್ಯಕ್ರಮಕ್ಕೆ ನಾವು ನೀವು ಎಲ್ಲರೂ ಕೂಡ ಸಾಕ್ಷಿಯಾಗೋಣ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ, ಯಾರೆಲ್ಲ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದಿರ ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಸುತ್ತಲೆಯ ಮಾಹಿತಿ ಅಂಶಗಳನ್ನು ಪಡಿತಾ ಹೋಗಿರ್ತಕ್ಕಂಥ ಮಾಹಿತಿಯನ್ನು ಹಂಚ್ಕೊಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.